ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಚಿಕ್ಕಮ್ಮ ಊರಲ್ಲಿ ಫಂಕ್ಷನ್ ಇದೆ. ಆಂಜನೇಯ ಸ್ವಾಮಿದು ಉತ್ಸವ ಇದೆ, ಹಾಗಾಗಿ ರೆಡಿ ಆಗ್ತಾ ಇದ್ದೀವಿ. ನೋಡಿ, ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸನ್ಸ್ಕ್ರೀನ್ ಹಚ್ಕೊಂಡ್ಬಿಟ್ಟು ಕ್ರೀಮ್ ಹಚ್ಕೊಂಡು ಪೌಡರ್ ಹಾಕ್ಕೊಂಡೆ. ಇಷ್ಟೇ ನನ್ನ ಮೇಕಪ್ಪು. ಕೊನೆಯದಾಗಿ ಒಂದು ಲಿಪ್ ಕೇರ್ ಹಚ್ಕೊಂಡ್ಬಿಟ್ಟು ಸ್ಟಿಕ್ಕರ್ನ ಇಟ್ಕೊಂಡು ಆಯಿತು. ನಾನು ಇಷ್ಟೇ ಮೇಕಪ್ಪು, ಡೈಲಿ ರೊಟೀನ್ ಇದು. ನೋಡಿ, ನೆಕ್ಸ್ಟ್ ಡ್ರೆಸ್ ಹಾಕೊಂಬಂದು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ರೆಡಿಯಾಗಿದ್ದೆ. ನಾವು ಬೆಳಗ್ಗೆಯಿಂದ ರೆಡಿ ಆದರೂ ಹೊರಟಿದ್ದು ಮಾತ್ರ ಸಂಜೆ ಆಗಿತ್ತು. ನಮ್ಮ ಹಸ್ಬೆಂಡ್ ರೆಡಿಯಾಗಿ ಅವರು ಶಾಪಿಗೆ ಹೋಗಿ ಬರೋದ್ರೊಳಗೆ ಸಂಜೆ ಆಗಿತ್ತು. ಸಂಜೆ 4:30ಗೆ ರೆಡಿಯಾಗಿ ಹೊರಟ್ವಿ. ನೋಡಿ, ಈಗ ಅವರು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ರು. ನನ್ನ ಮಗ ಇರಲಿಲ್ಲ, ಹಾಗಾಗಿ ಹುಡುಕ್ತಾ ಇದ್ವಿ ನಾವು. ನಾನು ನನ್ನ ಮಗಳು ರೆಡಿಯಾಗಿ, ನಮ್ಮ ಹಸ್ಬೆಂಡ್ ಎಲ್ಲರೂ ಗಾಡಿ ಹತ್ತಿದ್ವಿ. ಬಂದ ನೋಡಿ, ಓಡೋಡ್ಕೊಂಡು ಬಂದುಬಿಟ್ಟು ರೆಡಿಯಾಗಿ ಹೊರಟ್ವಿ ನಾವು. ಈಗ ಇಲ್ಲಿ ಮನೆ ಬಿಟ್ಟಾಗ 5 ಗಂಟೆ ಆಗಿತ್ತು. ಅಲ್ಲಿ ಹೋಗೋದ್ರೊಳಗೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ನೋಡಿ, ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ. ನಾವು ಹೊರಟಾಗ ಅಲ್ಲಿ ಮನೆ ಹತ್ರ ಬಿಡುವಾಗ 5 ಗಂಟೆ ಆಗಿತ್ತು ಅಂದ್ಕೊಳ್ತೀನಿ. ನಾವು ಅಲ್ಲಿಗೆ ರೀಚ್ ಆಗೋದ್ರೊಳಗೆ ತಮ್ರಳ್ಳಿ ರೀಚ್ ಆದ್ವಿ 5:30ಗೆ. ರೀಚ್ ಆಗಿ ಅಲ್ಲಿ ಬೇಕ್ರಿಗೆ ಹೋದ್ವಿ. ಮನೇಲಿ ಮಕ್ಕಳಿದ್ದಾವೆ, ಹಾಗಾಗಿ ಒಂದು ಸ್ವಲ್ಪ ಏನಾದರೂ ತಗೊಂಡು ಹೋಗೋಣ ಅಂತ ಬ್ರೆಡ್ಡು, ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಅವರು ನೋಡಿ ರಾಕಿ ಬಾಯ್ ಫ್ಯಾನ್, ಹಂಗಾಗಿ ತಮ್ಸಪ್ ತೊಗೊಂಡು ತಮ್ಸಪ್ ಕುಡಿತಾ ಇದ್ದಾರೆ. ನಾವು ಈಗ ಸಿಗ್ನಳ್ಳಿ ರೀಚ್ ಅಷ್ಟೊಳಗೆ ಆಗ ಆಂಜನೇಯ ಸ್ವಾಮಿ ಪಟಾಕ್ಷಿನ ಒಪ್ಪಿಸ್ತಾ ಇದ್ರು. ನೋಡಿ, ನಮ್ಮ ಸಿಸ್ಟರು ರಂಗೋಲಿ ಹಾಕ್ತಾ ಇದ್ದಾಳೆ. ಒಳಗಡೆ ಹೋಗೋಣ ಬನ್ನಿ. ನನ್ನ ಮಗಳು ಬಂದ್ಲು. ಅವರು ಇದು ಎಲ್ಲ ಕಾರ್ಯ ಸ್ಟಾರ್ಟ್ ಆಯ್ತು. ನಮ್ಮ ಚಿಕ್ಕಮ್ಮ ಕೇಳೋಣ ಬನ್ನಿ. ಅಯ್ಯೋ ನಿಮ್ಮ ತಮಗೆ ಮಧ್ಯಾಹ್ನನೇ ಆಗಿಲ್ಲ. ನಾವು ರೆಡಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ಸಣ್ಣ ಕೂಸು ಎತ್ಕೊಂಡ್ಬಿಟ್ಟತ್ತು ಪಾಪ. ನಾವು ಬಂದಿಲ್ಲ ಅಂದ ಅಳಕತ್ತಾಳಂತೆ. ಬಂದ್ಬಿಟ್ಟು ನಮ್ಮ ಸಿಸ್ಟರು ರಂಗೋಲಿ ಹಾಕ್ತಾ ಇದ್ಲಲ್ಲ, ಅವಳಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬೇಗ ರಂಗೋಲಿನ ಫಿನಿಶ್ ಮಾಡೋಣ ಅಂತ ಬಂದ್ವಿ. ಫೈನಲ್ ಆಗಿ ರಂಗೋಲಿ ನೋಡಿ ಈ ರೀತಿಯಾಗಿ ಬಂದಿತ್ತು. ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ. ಈವ್ನಿಂಗು ಮಾದಲಿ ಮಾಡಿದ್ರು, ಅದನ್ನು ತಗೊಂಡು ಹೋಗ್ಬಿಟ್ಟು ಆಂಜನೇಯ ಸ್ವಾಮಿಗೆ ಎಡೆನ ಮುಟ್ಟಿಸ್ಬಿಟ್ಟು ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಒಂದು ಫೋಟೋನ ಕ್ಲಿಕ್ಕಿಸ್ಕೊಂಡು ಮತ್ತೆ ವಾಪಸ್ಸು ಮನೆ ಕಡೆ ಆದ್ವಿ. ಸಂಜೆ ಉತ್ಸವ ಇರೋದ್ರಿಂದ ಅದನ್ನು ಹೊರಗಡೆ ರೆಡಿ ಮಾಡ್ತಾಯಿದ್ರು. ನಾವು ಸಂಜೆ ಹೀಗೆ ಉತ್ಸವಕ್ಕೆ ಕಂಕಣ ಬೇಕು ಅಂತ ಹೇಳಿದರು ನಮ್ಮ ಚಿಕ್ಕಪ್ಪ, ಅದನ್ನು ರೆಡಿ ಮಾಡಿದ್ವಿ. ನೋಡಿ, ಉತ್ಸವದ ತಯಾರಿ ಸ್ಟಾರ್ಟ್ ಆಯಿತು. ಇನ್ನೇನು ಉತ್ಸವ ಎಳೆಯೋ ಟೈಮ್ ಆಯಿತು. ಹಾಗಾಗಿ ಎಲ್ಲರೂ ಪಲ್ಲಕ್ಕಿನಲ್ಲಿ ಆಂಜನೇಯ ಮೂರ್ತಿನ ತಗೊಂಡ್ಬಿಟ್ಟು ಉತ್ಸವದಲ್ಲಿ ಇಡೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಉತ್ಸವದಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಉತ್ಸವನ ಹೇಳ್ಕೊಂಡ್ಬಿಟ್ಟು ಬರ್ತಾರೆ. ನೋಡಿ, ಈಗ ಉತ್ಸವ ಮೂವ್ ಆಯಿತು. ನಾವು ಉತ್ಸವನ ಮುಗಿಸ್ಕೊಂಡ್ಬಿಟ್ಟು ವಾಪಸ್ಸು ಮನೆ ಕಡೆ ಆದ್ವಿ. ಇದು ಇವತ್ತಿನ ನಮ್ಮ ಬ್ಲಾಗ್ ಆಗಿತ್ತು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೀತಿಯಲ್ಲಿ ಬರುತ್ತೆ. ಇದು ಉತ್ಸವ ಸಿಗ್ನಳ್ಳಿಯ ಆಂಜನೇಯ ಸ್ವಾಮಿಯ ರಥೋತ್ಸವ ಆಗಿತ್ತು. ಯುಗಾದಿ ಆಗಿ 5 ದಿನಕ್ಕೆ ಇಲ್ಲಿ ಈ ಉತ್ಸವ ನಡೆಯುತ್ತೆ. ನೈಟ್ ಎಲ್ಲರದ್ದು ಊಟದ ಜೊತೆ ಇವತ್ತಿನ ಬ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.